ಭಾರತೀಯ ನ್ಯಾಯ ಸಮಿತಿಗೆ ಕಾಂಗ್ರೆಸ್ ವಿರೋಧ ಏಕೆ? ನೋಡಿ, ಒಂದು ಇದನ್ನು ರಾಜಕೀಯ ಅಂತ ರಾಜಕೀಯ ಪಕ್ಷಗಳು ಅಂದ್ಕೊಂಡ್ರೆ ಕಷ್ಟ. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ನೋಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಅಲ್ವಂತೆ. ರಾಷ್ಟ್ರೀಯ ಭಾವೈಕ್ಯತೆಗೆ ಧಕ್ಕೆ ತಂದರೆ ಕೇವಲ 3 ವರ್ಷ ಜೈಲು ಅಂತ ಅದರಲ್ಲಿದೆ. ಪ್ರಕರಣದಲ್ಲಿ ಕಠಿಣ ಕ್ರಮ ಕೈಗೊಳ್ಳಲು ತಿದ್ದುಪಡಿ ಮಾಡಬೇಕು ಅಂತ ಹೇಳಿ. ಮೃತದೇಹದ ಮೇಲೆ ಅತ್ಯಾಚಾರ ಅಪರಾಧ, ಎಸ್ ಅಫ್ಕೋರ್ಸ್, ಮೊದಲು ಇತ್ತು. ಆರೋಪಿಗಳ ಆಸ್ತಿ ಜಪ್ತಿಗೆ ಪೊಲೀಸರಿಗೆ ಅಧಿಕಾರ. ಇನ್ನು ಭಾರತೀಯ ನ್ಯಾಯ ಸಮಿತಿಗೆ ಕಾಂಗ್ರೆಸ್ ವಿರೋಧ ಯಾಕೆಂದರೆ ಕೆಲವು ಪಾಯಿಂಟ್ಗಳಿದೆ. ಇವತ್ತು ಅದನ್ನು ಸಮಗ್ರವಾಗಿ ನಿಮಗೆ ಹೇಳ್ತಾ ಹೋಗ್ತೀವಿ. ಸತ್ಯಾಗ್ರಹ ಮಾಡೋಂಗಿಲ್ಲ ಅಂತೇಳಿ ಯಾವುದಾದ್ರೂ ಕ್ರಮ ಕೈಗೊಂಡ್ರೆ ಅದಿಲ್ವಲ್ಲ ಆ ಥರ. ಹೀಗೆ ಒಂದು ಸಣ್ಣ ಪುಟ್ಟ ಇದನ್ನು ಅವರು ಒಪ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಈ ಆಸ್ಪತ್ರೆಗಳಲ್ಲಿ ಏನಾಗುತ್ತೆ, ಡೆಡ್ ಬಾಡಿ ಇಟ್ಟಿರ್ತಾರೆ ಗೊತ್ತಾ, ಡೆಡ್ ಬಾಡಿ. ಆ ಡೆಡ್ ಬಾಡಿ ಮೇಲೆ ಅತ್ಯಾಚಾರಗಳಾಗುತ್ತೆ. ಇನ್ನು ಸರ್ಕಾರ ನಿಯಮ ವಿರೋಧಿಸಿ ಸತ್ಯಾಗ್ರಹ ಮಾಡುವಂಗಿಲ್ಲ, ಇದು ಬೇಡ ಅಂತ ಇವರು ಹೇಳ್ತಾ ಇದ್ದಾರೆ. ಆದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು ಅಪರಾಧ ಅಲ್ಲ. ಇದು ಇಲ್ಲಿ ತನಕ ಆತ್ಮಹತ್ಯೆ ಅಪರಾಧ ಅಂತ ಆಗ್ತಾ ಇತ್ತಲ್ಲ, ಕಷ್ಟ ಆಗತ್ತೆ ಅಂತ. ಇದೆಲ್ಲ ಅದರ ಬಗ್ಗೆ ಚರ್ಚೆ ಆಗಬೇಕು. ವಿಜಯ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ವಿಜಯ್, ಕೇಂದ್ರದಲ್ಲಿರೋದು NDA ಸರ್ಕಾರ, ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ. ಹಾಗಂತ ಕಾನೂನುಗಳೆಲ್ಲರಿಗೂ ಒಂದೇ ಇರುತ್ತೆ. BJP ಕಾಂಗ್ರೆಸ್ಸು ಯಾವುದಾದ್ರೂ ಕೇಸ್ ಜಡ್ದಾಗ BJP-ಅವನು ಒಳಗೋಗ್ತಾನೆ, ಕಾಂಗ್ರೆಸ್-ಅವನು ಒಳಗೋಗ್ತಾನೆ. ಈಗ 23 ತಿದ್ದುಪಡಿ ಬೇಕು ಅಂತ ರಾಜ್ಯ ಸರ್ಕಾರ ಈ ಹಿಂದೆ ಹೇಳಿತ್ತು, ಕೆಲವು ಚೇಂಜಸ್ ಮಾಡಿ ಅಂತ. ನಾನು ಕೂಡ ನೋಡ್ತಾ ಇದ್ದೆ. ಅದರಲ್ಲಿ ಹೆಂಗಿದೆ ಅಂತಂದರೆ, ಸರ್ಕಾರದ ಯಾವುದಾದ್ರೂ ಕಾರ್ಯಕ್ರಮ, ಒಂದು ಹೊಸ ಕಾನೂನು, ಅದಕ್ಕೆ ನೀವು ಹೊಸ ಕಾನೂನು ಬಂದಾಗ ಪ್ರೊಟೆಸ್ಟ್ ಮಾಡೋಂಗಿಲ್ಲ ಅಂತ. ಅದು ಯಾವ ಕಾನೂನು? ಅದು ಬೇಡ ಅಂತ ರಾಜ್ಯ ಸರ್ಕಾರ. ಇನ್ನು ಆತ್ಮಹತ್ಯೆ ಅಪರಾಧ ಅಂತ ಇಲ್ಲಿ ತನಕ ಇತ್ತು, ಆತ್ಮಹತ್ಯೆ ಅಪರಾಧ ಅಲ್ಲ, ಅದನ್ನು ತೆಗೆದು ಬಿಡ್ತಾರೆ. ಅದೇನಾಗ್ಬೋದು? ಹೀಗೆ ವಗೇರೆ ಇದೆ. ನೀವು ಇಬ್ಬರನ್ನು ಮಾತಾಡಿಸಿದ್ದೀರಾ ಅಂದ್ಕೊಂಡಿದ್ದೀನಿ, HK ಪಾಟೀಲ್ ಆ್ಯಂಡ್ ಪರಮೇಶ್ವರ್. ನಿಮ್ಮ ಪ್ರಕಾರ ಇದು ಯಾವ ಪಾಯಿಂಟ್ಗಳನ್ನು ಇಟ್ಕೊಂಡು ಹೋಗುತ್ತೆ? ಇದಕ್ಕೆ ಒಂದು ಪರಿಹಾರ ಸಿಗ್ಬೋದಾ? ಕೇಂದ್ರನ ಅರ್ಥ ಮಾಡ್ಕೋಬೋದಾ? ಅಥವಾ ಇದು ಮತ್ತೊಮ್ಮೆ ಸುಮ್ಮನೆ NEP ಥರ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗ್ಬೋದಾ? ಯಾವೆಲ್ಲ ಪಾಯಿಂಟ್ಗಳು ರಾಜ್ಯ ಸರ್ಕಾರಕ್ಕೆ ಸರಿ ಅನ್ನಿಸ್ತಾ ಇಲ್ಲ? ಜಯಪ್ರಕಾಶ್, ಆಗಸ್ಟ್ ತಿಂಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದು ಪತ್ರ ಬರುತ್ತೆ. ಹೊಸ ಕಾನೂನುಗಳ ತಿದ್ದುಪಡಿ ಸಂಬಂಧಪಟ್ಟಂತೆ ತಮ್ಮ ಅಭಿಪ್ರಾಯ ಸಲಹೆಯನ್ನು ಕೊಡಬೇಕು ಅಂತ. ಒಂದು ಎಕ್ಸ್ಪರ್ಟ್ ಕಮಿಟಿ, ತಜ್ಞರ ಸಮಿತಿಯನ್ನು ರಚನೆ ಮಾಡಿ 1 ತಿಂಗಳ ಕಾಲ ಸಭೆ ನಡೆಸಿ ಅದಾದ ನಂತರ ಅಮಿತ್ ಶಾ ಅವರಿಗೆ ವರದಿಯನ್ನು ಕೊಡ್ತಾರೆ. ಒಂದಷ್ಟು ಕಾನೂನು ತಿದ್ದುಪಡಿಗೆ ನಮ್ಮ ಅಭ್ಯಂತರ ಇದೆ, ಅದರ ಅವಶ್ಯಕತೆ ಇಲ್ಲ ಅಂತ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಕೂಡ ಕೊಡ್ತಾರೆ. ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅಮಿತ್ ಶಾ ಅವರು ಯಾವುದೂ ಕೂಡ ಪ್ರತಿಕ್ರಿಯೆ ಅಥವಾ ಉತ್ತರ ಕೊಟ್ಟಿರಲ್ಲ. ನಂತರ ಸಂಸತ್ನಲ್ಲಿ ಏನು ಪಾಸ್ ಆಗುತ್ತೆ ಬಿಲ್, ಹೊಸ ಏನು ಕಾಯ್ದೆಯನ್ನು ತರ್ತಾರೆ, ತಿದ್ದುಪಡಿ ಕಾಯ್ದೆಯನ್ನು. ಅದು ನಿನ್ನೆಯಿಂದ ಜಾರಿ ಬಂದಿದೆ. ನಿನ್ನೆಯಿಂದ ಜಾರಿ ಬಂದ ಕೂಡಲೇ ರಾಜ್ಯ ಸರ್ಕಾರ ಸಿಡಿದೆದ್ದಿರುವಂಥದ್ದು ಹೊಸ ಕಾನೂನುಗಳಲ್ಲಿ ಕೆಲವು ತಿದ್ದುಪಡಿಗೆ ವಿರೋಧ ಇದೆ ಅಂತ. ಅವ್ರು ಹೇಳ್ತಾ ಇರುವಂಥದ್ದು, ಸತ್ಯಾಗ್ರಹ ಮಾಡಿದ್ರೆ ಅದರಲ್ಲಿ ಸತ್ಯಾಗ್ರಹ ಮಾಡಿದವರ ವಿರುದ್ಧ ಏನು ಆತ್ಮಹತ್ಯೆ ಸಂಬಂಧಪಟ್ಟಂತೆ ಕೇಸ್ ದಾಖಲಿಸುವಂತಹ ಕಾನೂನು ತಿದ್ದುಪಡಿಲಿದೆ, ಇದು ಬೇಡ ಅಂತ ಅವ್ರು ಹೇಳ್ತಾ ಇರುವಂಥದ್ದು. ಜೊತೆಗೆ ಬಹಳ ಪ್ರಮುಖವಾಗಿ UP ಮಾಡೆಲ್ ಅಂತ ಏನು ಕರೆಯಲಾಗ್ತಾ ಇದೆ, ಅಂದರೆ UP ಮಾಡೆಲ್ ತರಬೇಕು ಅಂತ BJP ಎಲ್ಲ ಕಡೆ ಕೂಡ ಹೇಳ್ತಾ ಇರುವಂಥದ್ದು. ಇದೇ ಮಾದರಿ ಏನಂದರೆ ಏನು ಘೋಷಿತ ಅಪರಾಧಿಗಳಿರ್ತಾರೆ, ಅವರ ಆಸ್ತಿಯನ್ನು ಜಪ್ತಿ ಮಾಡುವಂಥ ಅಧಿಕಾರ ಪೊಲೀಸರಿಗೆ ಇತ್ತು. ಈಗ ರಾಜ್ಯ ಸರ್ಕಾರ ವಿರೋಧ ವ್ಯಕ್ತಪಡಿಸೋಂಥ ಅದನ್ನು ನ್ಯಾಯಾಲಯದ ವಿವೇಚನೆಗೆ ಬಿಡಬೇಕು, ನ್ಯಾಯಾಲಯಕ್ಕೆ ಬಿಡಬೇಕು ಅದರ ಆಸ್ತಿ ಜಪ್ತಿ ವಿಚಾರ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇರುವಂಥದ್ದು. ಈ ರೀತಿ ಒಂದಷ್ಟು ಅಂಶಗಳನ್ನು ಕೇಂದ್ರ ಸರ್ಕಾರ ತಂದಿರುವಂಥ ಹೊಸ ತಿದ್ದುಪಡಿ ಕಾಯ್ದೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಈಗ ಆ ಕಾಯ್ದೆಯನ್ನು ತಿದ್ದುಪಡಿ ತಂದಿದ್ದಾರೆ, ಅದಕ್ಕೆ ಮರು ತಿದ್ದುಪಡಿ ತರೋದಕ್ಕೆ ಒಂದು ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು, ಅದು ಏನು ನಿರ್ಧಾರ ಮಾಡಿರುವಂಥದ್ದು. ಆದರೆ ಒಂದು ಇಲ್ಲಿ ಕೇಂದ್ರ ಸರ್ಕಾರ ತಂದಿರುವಂತಹ ಈ ತಿದ್ದುಪಡಿ ಕಾಯ್ದೆಯನ್ನು ತಿದ್ದುಪಡಿ ಮಾಡಿ ಕೊಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋಂಥದ್ದು ಕೂಡ, ಅವಕಾಶ ಇದೆಯಾ ಅನ್ನೋಂಥದ್ದು ಕೂಡ ಒಂದು ಪ್ರಶ್ನೆ ಎದುರಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಕಾನೂನಲ್ಲಿ ಒಂದಷ್ಟು ಅವಕಾಶ ಇದೆ ಅಂತ HK ಪಾಟೀಲ್ ಹೇಳ್ತಾ ಇರುವಂಥದ್ದು. ಅವಕಾಶ ಖಂಡಿತವಾಗ್ಲೂ ಇದೆ. HK ಪಾಟೀಲ್ ಆಗಲಿ, ಪರಮೇಶ್ವರ್ ಆಗಲಿ, ಅವರು ಕೂಡ ಸ್ವಲ್ಪ ಕಾನೂನು ಎಕ್ಸ್ಪರ್ಟ್ಗಳಿದ್ದಾರೆ. ಇಲ್ಲಿ ನಮ್ಮ ಒಂದು ಕಳಕಳಿ ಅಥವಾ ನಮ್ಮ ಒಂದು ಮನವಿ ಏನಪ್ಪ ಅಂತಂದರೆ, ಯಾರಿಗಾದರೂ ಇದು BJP ಕಾಂಗ್ರೆಸ್ ಸಂಘರ್ಷ ಆಗೋದು ಬೇಡ ಅಂತ. ಹೌದು, ಎಕ್ಸಾಕ್ಟ್ಲಿ. ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಂಘರ್ಷ ಆಗೋದು ಬೇಡ ಅಂತೇಳಿ. ಯಾಕಂದರೆ ಈ ಕಾನೂನು ನಾಳೆ ಕಾಂಗ್ರೆಸ್ಸಲ್ಲಿದ್ದವ BJPಗೆ ಬರ್ತಾನೆ, BJPಯಲ್ಲಿದ್ದವ ಕಾಂಗ್ರೆಸ್ಗೆ ಹೋಗ್ತಾನೆ, ಎಲ್ರಿಗೂ ಒಂದೇ ಆಗಬೇಕದು. ಆದರೆ ಕೆಲವು ವ್ಯತಿರಿಕ್ತ, ಈಗ ನನಗೇನೇನಾಯಿತು ಅಂದರೆ, ಆತ್ಮಹತ್ಯೆ ಅಪರಾಧ ಅಲ್ಲ ಅಂತ ಹೇಳುವಾಗ ಐ ಡೋಂಟ್ ನೋ, ಈಗ ನಮಗನ್ಸುತ್ತೆ, ಯಾಕಂದರೆ ನಾವು ಯೂಸ್ಡ್ ಇಟ್, ಅಭ್ಯಾಸ ಆಗಿದೆ ನಮಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಪರಾಧ ಅಂತೇಳಿ. ನಾಳೆ ಅಪರಾಧ ಅಲ್ಲ ಅಂತ ಹೇಳುವಾಗ ಈ ಆತ್ಮಹತ್ಯೆ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ಬೋದಾ ಈ ಥರ. ಆಮೇಲೆ ಸರ್ಕಾರ ಯಾವುದಾದ್ರೂ ಒಂದು ಕ್ರಮ, ಒಂದು ನಿಯಮ ತರುತ್ತೆ.
ಅದು ಬೇಡ ಅಂತೇಳಿ ನಾವು ಪ್ರೊಟೆಸ್ಟ್ ಮಾಡೋಂಗಿಲ್ವಾ, ಅದು ಅಪರಾಧ ಆಗತ್ತಾ, ಈ ಡೌಟ್ಗಳು ಬರುತ್ತೆ. ಎನಿವೆ ನೋಡೋಣ, ಅದರ ಬಗ್ಗೆ ವಿಸ್ತೃತವಾಗಿ ಚರ್ಚೆ ಆಗಲಿ, ಸದನದಲ್ಲೂ ಕೂಡ ಆಗಲಿ. ಒಟ್ಟಾರೆಯಾಗಿ ಕಾನೂನುಗಳು ಎಲ್ಲ ಆಗುವಾಗ ಈಗ ನಮಗೆ ಸಂವಿಧಾನ ಅಂತಿದೆ. ನಾವು ಸಂವಿಧಾನದ ಬಗ್ಗೆ ಮಾತಾಡುವಾಗ ಎಲ್ಲವೂ ಕೂಡ ಪರ್ಫೆಕ್ಟ್, ಏಕ್ದಮ್ ಪರ್ಫೆಕ್ಟ್, ಎಲ್ಲವೂ ಕೂಡ ಎಲ್ಲದಕ್ಕೊಂದು ಕಾರಣ ಇರುತ್ತೆ. ಯಾಕಂದರೆ ತುಂಬ ದೊಡ್ಡ ಚರ್ಚೆ ಆಗಿರುತ್ತೆ. ನಮ್ಮ ಹಕ್ಕುಗಳು ಯಾವುದು, ನಮ್ಮ ಕರ್ತವ್ಯಗಳು ಯಾವುದು, ಆಮೇಲೆ ಆಯಾಯ ಕಾಲಕ್ಕೆ ಇದು ಸ್ವಲ್ಪ ಓಲ್ಡ್ ಆಯಿತು ಅಂತ ಹೇಳಿದಾಗ ಅದನ್ನು ಬದಲಾವಣೆಗೆ ಅವಕಾಶ. ಅದು ಹೆಂಗೆ ಬದಲಾವಣೆ ಅಂತಂದರೆ, ಮೊದಲೆಲ್ಲ ನೋಡಿ ಭಾಳ ಅರ್ಜೆಂಟಾಗಿ ಯಾರನ್ನಾದರೂ ಭೇಟಿ ಮಾಡಬೇಕು ಅಂತಂದರೆ ಏನು, ಟೆಲಿಗ್ರಾಮ್ ಕಳಿಸೋದು ಅಂತ. ಟೆಲಿಗ್ರಾಮ್ ಬಂತು ಅಂತೇಳಿ ಒಂದು ಆತಂಕ, ಭಯ ಮನೆಗಳಲ್ಲಿ ಶುರು ಆಗ್ತಾಯಿತ್ತು. ಇವತ್ತು ಟೆಲಿಗ್ರಾಮ್, ಲಾಸ್ಟ್ ಟೆಲಿಗ್ರಾಮ್ ಮೊನ್ನೆ ಆಗೋಯ್ತು. ಸೊ ಒಂದು ಸುಧಾರಣೆ ಬದಲಾವಣೆಗಳು ಆಗ್ತಾ ಇರುತ್ತೆ. ಹಾಗೆಯೇ ಕಾನೂನಲ್ಲಿ ಕೂಡ ಬದಲಾವಣೆ ಸುಧಾರಣೆಗಳು ಆಗಬೇಕು. ಆದರೆ ಅದು ವ್ಯತಿರಿಕ್ತ ಪರಿಣಾಮ ಬೀರದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಜನಪ್ರತಿನಿಧಿಗಳದ್ದು. ಬನ್ನಿ ಈಗ ದರ್ಶನ್ ಸ್ಟೋರಿಗೆ ಹೋಗೋಣ.